ಹಲೋ ಎಲ್ಲರಿಗೂ, ನನ್ನ ಹೆಸರು ಮಂಜುನಾಥ್. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಕೆಲವು ಕೋಡಿಂಗ್ ರಿಲೇಟೆಡ್ ವಿಷಯದ ಬಗ್ಗೆ ಮಾತಾಡ್ತೇನೆ. ಫಸ್ಟ್ ಆಫ್ ಆಲ್, ನಾನು ತುಂಬಾ ವಿಡಿಯೋ ಮಾಡ್ತೇನೆ. ಈ ತುಂಬಾ ವಿಡಿಯೋಗಳಲ್ಲಿ ಕೋಡಿಂಗ್ ಕಲಿಯೋದು ಹೇಗೆ, ಯಾವ ರೀತಿ ಕೋಡಿಂಗ್ ಅನ್ನು ಮಾಡಬಹುದು ನೀವು, ಇಂಥ ವಿಷಯಗಳನ್ನೆಲ್ಲ ಮಾತಾಡ್ತೇನೆ. ಆ ವಿಡಿಯೋ ಒಂದು 4-5 ಮಿನಿಟ್ಸ್ ಇರ್ತದೆ. ನೀವು ಅದನ್ನು ಮೇ ಬಿ 3 ಮಿನಿಟ್ಸ್ ನೋಡಿ ತಿರುವಿರಿ. ಸೊ ನೀವು ಆ ವಿಡಿಯೋ ನೋಡಿದ ನಂತರ ನಿಮ್ಗೆ ಆಗ್ಬಹುದು, ಓಕೆ ಕೋಡಿಂಗ್ ಕಲಿಯೋದು ಇಷ್ಟು ಸುಲಭ ಅಲ್ಲ. ಅಂದ್ರೆ ನಾನು ಅಷ್ಟು ಸುಲಭದಲ್ಲಿ ನಾನು ಹೇಳಿದೆ, ನೀವು ಫಸ್ಟ್ ಗೆ ಫ್ರಂಟ್ ಎಂಡ್ ಕಲಿಬೇಕು, HTML CSS ಜಾವಾಸ್ಕ್ರಿಪ್ಟ್, ಮತ್ತೆ ಬ್ಯಾಕ್ ಎಂಡ್ ಕಲಿಬೇಕು, ಮತ್ತೆ ನೀವು ಪ್ರಾಜೆಕ್ಟ್ಸ್ ಗಳು ಬಿಲ್ಡ್ ಮಾಡಿ. ಇಷ್ಟು ಸುಲಭದಲ್ಲಿ ನಾನು ಹೇಳ್ತೇನಲ್ಲ, ಬಟ್ ಆಕ್ಚುಲ್ ಆಗಿ ನೀವು ಕೋಡ್ ಮಾಡೋದು ಉಂಟಲ್ಲ, ಅದಷ್ಟು ಸುಲಭ ಇಲ್ಲ. ನಾನ್ ನಿಮ್ಗೆ ಹೇಳ್ತಿರೋದು ಕೋಡಿಂಗ್ ಮಾಡುವ ರೀತಿ ಯಾವ ರೀತಿ ಇರ್ತದೆ ಅಂತ. ಫಸ್ಟ್ ಗೆ ನೀವು HTML ಅನ್ನು ಕಲಿಬೇಕು. ನಾನು HTML ಕಲಿಯುವುದು ಅಂತೇಳಿ ಹೇಳುದು ಉಂಟಲ್ಲ, ಮತ್ತೆ ಆಕ್ಚುಲ್ ಆಗಿ ನೀವು ಕೂತ್ಕೊಂಡು HTML ಕಲಿಯುವುದು ಉಂಟಲ್ಲ, ಅದು ತುಂಬಾ ಡಿಫ್ರೆಂಟ್ ವಿಷಯ. ಎಂತಕ್ಕಂತ ಹೇಳಿದ್ರೆ ನಿಮ್ಗೆ ಆಗ್ಬೋದು HTML ಸುಲಭ ಅಲ್ಲ ಅಂತೇಳಿ. ಆಬ್ವಿಯಸ್ಲಿ ನಂಗೆ HTML ಸುಲಭ, ಎಂತಕಂದ್ರೆ ನಾನು ಇಷ್ಟು ವರ್ಷದಿಂದ ಅದರ ಮೇಲೆ ವರ್ಕ್ ಮಾಡ್ತಿದ್ದೇನೆ, ಕೋಡ್ ಮಾಡ್ತಿದ್ದೇನೆ. ಸೋ ಮೆನಿ ಅವರ್ಸ್ ನಾನು ಅದರ ಮೇಲೆ ಡೆಡಿಕೇಟ್ ಮಾಡಿದ್ದೇನೆ. ಬಟ್ ನೀವು ಜಸ್ಟ್ ಕೆಲವು ಕಾನ್ಸೆಪ್ಟ್ ಗಳನ್ನು ಕಲ್ತು ಆಕ್ಚುಲ್ ಆಗಿ ಕೋಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಷ್ಟೇ. ಅವಾಗ ನಿಮ್ಗೆ ಕೋಡ್ ಮಾಡುವಾಗ ಉಂಟಲ್ಲ, ಯಾವ್ದಾದ್ರು ಒಂದು ಟ್ಯುಟೋರಿಯಲ್ ಅಥವಾ ಆನ್ಲೈನ್ ಕೋರ್ಸ್ ಮಾಡಿಕೊಂಡು ಸುಲಭದಲ್ಲಿ ಮಾಡ್ಲಿಕ್ಕೆ ಆಗ್ತದೆ, ಅಷ್ಟಂತ ಕಷ್ಟ ಕಾಣುದಿಲ್ಲ. ಬಟ್ ನೀವು ಆ ಆನ್ಲೈನ್ ಕೋರ್ಸ್ ಅನ್ನು ಸ್ವಲ್ಪ ಆಚೆ ಸೈಡ್ ಇಟ್ಟು ನನ್ನ ವಿಡಿಯೋವನ್ನು ಸ್ಟಾಪ್ ಮಾಡಿ ನೀವು ಆಕ್ಚುಲ್ ಆಗಿ ಕೋಡ್ ಮಾಡ್ತಿರಲ್ಲ ಅಂತ ನೋಡದೆ, ಅವಾಗ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗ್ತದೆ ಕೋಡಿಂಗ್ ಎಷ್ಟು ಕಷ್ಟ ಇದೆ, ಮತ್ತೆ ಕೋಡಿಂಗ್ ಮಾಡ್ಬೇಕಿದ್ರೆ ನೀವು ಎಷ್ಟು ನಾಲೆಜ್ ನಿಮ್ಮ ಒಳಗೆ ಇರಬೇಕು ಅಂತ. AI ಹತ್ರ ಒಂದು ಕ್ವಶನ್ ಕೇಳಿ ಕೋಡ್ ಪಡೆಯುವುದುಂಟಲ್ಲ, ತುಂಬಾ ಸುಲಭ ವಿಷಯ. ಬಟ್ ಆಕ್ಚುಲ್ ಆಗಿ ಆ AI ಕೊಟ್ಟ ಕೋಡ್ ಗಳನ್ನು ನಿಮ್ಮ ಕೋಡ್ ಎಡಿಟರ್ ಅಲ್ಲಿ ಹಾಕಿ ಅದನ್ನ ಆಕ್ಚುಲಿ ರನ್ ಮಾಡೋದುಂಟಲ್ಲ, ಅದು ಸ್ವಲ್ಪ ಹಾರ್ಡ್ ವರ್ಕ್ ಅದ್ರ ಮೇಲೆ ಹೋಗ್ತದೆ. ಮತ್ತೆ ಕೆಲವು ವಿಷಯಗಳು AI ಗೆ ಸಹ ಗೊತ್ತಾಗುದಿಲ್ಲ. ನೀವೆಂತಾದ್ರು ಒಂದು ಕೇಳಿದ್ರೆ ಅದಕ್ಕೆ ಕಾನ್ಸೆಪ್ಟ್ ಅದು ಅರ್ಥ ಆಗುದಿಲ್ಲ. ಅವಾಗ ನೀವು ನಿಮ್ಮ ನಾಲೆಜ್ ಅನ್ನು ಯೂಸ್ ಮಾಡಿಕೊಂಡು ಕೋಡ್ ಮಾಡ್ಬೇಕಾಗ್ತದೆ. ನೀವು ಬೇಸಿಕ್ ಆಗಿ ಕಲಿಯುವಾಗ ಇದೆಲ್ಲ ಪ್ರಾಬ್ಲಮ್ ಬರುದಿಲ್ಲ, ಯಾಕಂದ್ರೆ AI ತುಂಬಾ ಅಡ್ವಾನ್ಸ್ ಆಗಿದೆ ಎಟ್ ದ ಮೂಮೆಂಟ್. ನೀವು ಎಂತ ಕೇಳಿದ್ರು ಅದು ಆನ್ಸರ್ ಮಾಡ್ತಾರೆ. ಬಟ್ ನಿಮ್ಮ ಯೂಸ್ ಕೇಸ್ ಚೇಂಜ್ ಆಗುವಾಗ ಉಂಟಲ್ಲ, ಅವಾಗ ಅದು AI ಗೆ ಆನ್ಸರ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವಾಗ ನೀವು ನಿಮ್ಮ ನಾಲೆಜ್ ಅನ್ನು ಯೂಸ್ ಮಾಡಿ ಕೋಡ್ ಮಾಡ್ಬೇಕಾಗ್ತದೆ. ಇದು ಪ್ರಾಬ್ಲಮ್ ಎಂತಕ್ಕೆ ಆಗ್ತಿರೋದು ಅಂತ ಹೇಳಿದ್ರೆ, ಕೋಡಿಂಗ್ ತುಂಬಾ ಸುಲಭ ಅಥವಾ ಕೋಡಿಂಗ್ ತುಂಬಾ ಕಷ್ಟ. ಕೋಡಿಂಗ್ ಅಲ್ಲಿ ತುಂಬಾ ಕಾನ್ಸೆಪ್ಟ್ಸ್ ಗಳು ಇರ್ತವೆ. ಈ IT ಫೀಲ್ಡ್ ಉಂಟಲ್ಲ, ತುಂಬಾ ವಾಸ್ಟ್ ಫೀಲ್ಡ್. ಸೊ ಅದರಿಂದಾಗಿ ನೀವು ಕರೆಕ್ಟ್ ಆಗಿ ಎಕ್ಸ್ಪ್ಲೋರ್ ಮಾಡ್ಬೇಕಾಗ್ತದೆ. ಎಂತಕಂದ್ರೆ ನಿಮ್ಗೆ ಎಕ್ಸ್ಪ್ಲೋರ್ ಮಾಡದಿದ್ರೆ ನಿಮ್ಗೆ ಆಕ್ಚುಲ್ ಆಗಿ ಗೊತ್ತಾಗುದಿಲ್ಲ. ಎಂತಕಂದ್ರೆ ಎಲ್ಲಾ ಟೆಕ್ನಾಲಜೀಸ್ ಗಳು ಉಂಟಲ್ಲ, ಇಂಟರ್ಲಿಂಕ್ಡ್ ಟೆಕ್ನಾಲಜಿ. ಈಗ HTML ಮತ್ತೆ CSS ಮತ್ತೆ ಜಾವಾಸ್ಕ್ರಿಪ್ಟ್ ಮೂರನ್ನು ಸಹ ಒಟ್ಟಿಗೆ ಯೂಸ್ ಮಾಡ್ತಾರೆ. ಈ ಮೂರ್ ಕಾನ್ಸೆಪ್ಟ್ ಒಟ್ಟಿಗೆ ಬ್ಯಾಕ್ ಅಂಡ್ ಡಾಟಾ ಬೇಸ್ ಉಂಟಲ್ಲ, ಅದು ಸಹ ಯೂಸ್ ಆಗ್ತದೆ. ಬ್ಯಾಕ್ ಅಂಡ್ ಲ್ಯಾಂಗ್ವೇಜ್ ಅದು ಸಹ ಯೂಸ್ ಆಗ್ತದೆ. ಮತ್ತೆ ಥರ್ಡ್ ಪಾರ್ಟಿ APIs ಗಳು ಸಹ ಅದರಲ್ಲಿ ಯೂಸ್ ಆಗ್ತದೆ. ಥರ್ಡ್ ಪಾರ್ಟಿ API ಅಂತ ಹೇಳಿದ್ರೆ ಒಂದು ಬೇರೆ ವೆಬ್ಸೈಟ್ ಗಳಿಂದ ನೀವು ಎಂತಾರು ಒಂದು ಇನ್ಫಾರ್ಮೇಶನ್ ಅನ್ನು ಪಡೆಯುವುದು. ಈಗ ನೀವು ಲಾಗಿನ್ ಆಗ್ತಿರುವಾಗ ಗೂಗಲ್ ಸೈನ್ ಇನ್ ಅಂತೇಳಿ ನೀವು ಕೇಳಿರ್ಬಹುದು. ಗೂಗಲ್ ಸೈನ್ ಇನ್ ಆ ಬಟನ್ ಕ್ಲಿಕ್ ಕೊಟ್ಟ ತಕ್ಷಣ ಅದು ಗೂಗಲ್ ಅವರ API ಗೆ ಹೋಗಿ ಅಲ್ಲಿಂದ ನಿಮ್ಗೆ ಆನ್ಸರ್ ಕೊಡ್ತದೆ. ಸೊ ಅದರಿಂದ ಈ ಹಲವಾರು ರೀತಿಯ ವಿಷಯಗಳು ಉಂಟಲ್ಲ, ಎಲ್ಲ ಕಾನ್ಸೆಪ್ಟ್ಸ್ ಗಳನ್ನು ನೀವು ಅರ್ಥ ಮಾಡಿಕೊಂಡು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿದ್ರೆ ಅವಾಗ ನಿಮ್ಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ ಯಾವ ಕಾನ್ಸೆಪ್ಟ್ ಎಲ್ಲಿ ಯೂಸ್ ಆಗ್ತದೆ ಅಂತ. ನಿಮ್ಗೆ ಆ ಕಾನ್ಸೆಪ್ಟ್ ಅರ್ಥ ಆಗುವ ತನಕ, ಅಂದ್ರೆ ಈಗ ಮಲ್ಟಿಪಲ್ ವಿಷಯಗಳು ಒಟ್ಟಿಗೆ ಕೆಲಸ ಮಾಡ್ತದೆ ಅಂತೇಳಿ ಅರ್ಥ ಆಗುವ ತನಕ ನಿಮ್ಗೆ IT ಫೀಲ್ಡ್ ಅಲ್ಲಿ ಸ್ವಲ್ಪ ಕೋಡಿಂಗ್ ಮಾಡುದು ಅಥವಾ ಯಾವ್ದಾದ್ರು ಒಂದು ವಿಷಯ ಕಲಿಯುವುದು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಬಟ್ ನೀವು ಕರೆಕ್ಟ್ ಆಗಿ ನಿಮ್ಮ ಟೈಮ್ ಅನ್ನು ಡೆಡಿಕೇಟ್ ಮಾಡಿ ಕರೆಕ್ಟ್ ಆಗಿ ಕಲಿತಾ ಹೋದ್ರೆ ನಿಮ್ಗೆ ಸಹ ಅದು ಸುಲಭ ಆಗ್ತದೆ. ಎಂತಕಂದ್ರೆ ಅಷ್ಟಂತ ಕಷ್ಟ ಕಾನ್ಸೆಪ್ಟ್ ಅಲ್ಲ IT ಫೀಲ್ಡ್ ಅಲ್ಲಿ ಇರುವುದೆಲ್ಲ. ನೀವು ಕರೆಕ್ಟ್ ಆಗಿ ಟೈಮ್ ಡೆಡಿಕೇಟ್ ಮಾಡಬೇಕು, ಎಕ್ಸ್ಪ್ಲೋರ್ ಮಾಡಬೇಕು, ಮತ್ತೆ ಯಾವ ಟೆಕ್ನಾಲಜೀಸ್ ಗಳು ಯಾವ್ದ್ರೊಟ್ಟಿಗೆ ಕರೆಕ್ಟ್ ಆಗಿ ವರ್ಕ್ ಆಗ್ತದೆ ಅಂತೇಳಿ ನೀವು ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಮತ್ತೆ ಇನ್ನೊಂದು ಎಂತ ವಿಷಯ ಅಂತ ಹೇಳಿದ್ರೆ, ಕೆಲವು ಕೋಡಿಂಗ್ ಕಾನ್ಸೆಪ್ಟ್ ಅಲ್ಲಿ ವರ್ಕ್ ಮಾಡ್ತಿರುವಾಗ ಫ್ರಂಟ್ ಅಂಡ್ ಬ್ಯಾಕ್ ಅಂಡ್ ಎರಡೆರಡು ಕಾನ್ಸೆಪ್ಟ್ ಗಳ ಮೇಲೆ ವರ್ಕ್ ಮಾಡ್ಲಿಕ್ಕೆ ಇರ್ತದೆ. ಈಗ ನೀವು ಫ್ರಂಟ್ ಎಂಡಿಗೆ ಹೋಗಿ ಒಂದು ಫಾರ್ಮ್ ಅನ್ನು ಕ್ರಿಯೇಟ್ ಮಾಡುದು, ಬ್ಯಾಕ್ ಎಂಡಿಗೆ ಬಂದು ಅದರ ಫಾರ್ಮ್ ರಿಲೇಟೆಡ್ ಡಾಟಾ ಬೇಸ್ ಕ್ರಿಯೇಟ್ ಮಾಡುದು. ಈ ಎರಡು ವಿಷಯಗಳು ಉಂಟಲ್ಲ, ತುಂಬಾ ಡಿಫರೆಂಟ್ ಆಗಿರ್ತದೆ. ಮತ್ತೆ ಇದರ ಕೋಡಿಂಗ್ ಮೆಥಡ್ ಅದು ಸಹ ತುಂಬಾ ಡಿಫರೆಂಟ್ ಆಗಿರ್ತದೆ. ಅದರಿಂದ ನೀವು ಫ್ರಂಟ್ ಅಂಡ್ ಬ್ಯಾಕ್ ಅಂಡ್ ಜಂಪ್ ಮಾಡ್ತಿರುವಾಗ ಅಲ್ಲಿ ತುಂಬಾ ನಿಮ್ಮ ಬ್ರೈನ್ ಇದು ಥಿಂಕಿಂಗ್ ಕೆಪಾಸಿಟಿ ಯೂಸ್ ಆಗ್ತದೆ. ಸೊ ಅದರಿಂದ ನೀವು ಕನ್ಫ್ಯೂಸ್ ಆಗುವ ಚಾನ್ಸಸ್ ಹೈ ಉಂಟು. ಅವಾಗ ಎಂತ ಮಾಡ್ಬೇಕಂತ ಹೇಳಿದ್ರೆ, ನೀವು ಕರೆಕ್ಟ್ ಆಗಿ ಫ್ರಂಟ್ ಎಂಡ್ ಅಲ್ಲಿ ವರ್ಕ್ ಮಾಡಿ, ನೆಕ್ಸ್ಟ್ ಫ್ರಂಟ್ ಎಂಡ್ ಇದು ಒಂದು ನಿಮ್ಗೆ ಒಂದು ಆಲ್ಮೋಸ್ಟ್ 90% ಕಂಪ್ಲೀಟ್ ಆದ ನಂತರ ಮತ್ತೆ ಬ್ಯಾಕ್ ಎಂಡ್ ಗೆ ಬಂದು ಅಲ್ಲಿ ಸಹ ಒಂದು 90% ಕಂಪ್ಲೀಟ್ ಮಾಡಿ, ಮತ್ತೆ ಉಳಿದದು 10% ಉಂಟಲ್ಲ ಅದನ್ನು ನೀವು ಬ್ಯಾಕ್ ಅಂಡ್ ಫೋರ್ತ್ ಮಾಡಿಕೊಂಡು ಅದನ್ನು ಫಿಕ್ಸ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಅದರಿಂದ ನೀವು ಯಾವ್ದಾದ್ರು ಒಂದು ಕೆಲಸ ಮಾಡ್ತಿರುವಾಗ ಒಂದು ವಿಷಯವನ್ನು ಕರೆಕ್ಟ್ ಆಗಿ ಇಟ್ಕೊಂಡು ಅದ್ರ ಮೇಲೆ ಕರೆಕ್ಟ್ ಆಗಿ ವರ್ಕ್ ಮಾಡಿ ಮತ್ತೆ ನೆಕ್ಸ್ಟ್ ವಿಷಯಕ್ಕೆ ಹೋಗಿ. ಮತ್ತೆ ಲಾಸ್ಟ್ಲಿ ಎಂತ ವಿಷಯ ಅಂತ ಹೇಳಿದ್ರೆ, ಕೋಡಿಂಗ್ ಕಲಿಯುವುದು ಉಂಟಲ್ಲ ಕಷ್ಟ ಹೇಳ್ತೇನೆ, ಅದು ಗ್ಯಾರಂಟಿ. ಬಟ್ ನೀವು ಒಂದ್ಸರಿ ಸ್ಟಾರ್ಟ್ ಮಾಡಿದ ನಂತರ ಉಂಟಲ್ಲ, ಅದು ನಿಮ್ಗೆ ಸುಲಭದಲ್ಲಿ ಅರ್ಥ ಆಗ್ತದೆ. ಮತ್ತೆ ಒಂದು ಕಾನ್ಸೆಪ್ಟ್ ನೀವು ಕರೆಕ್ಟ್ ಆಗಿ ಕಲ್ತ್ರೆ ಇನ್ನೊಂದು ಕಾನ್ಸೆಪ್ಟ್ ಕಲಿಲಿಕ್ಕೆ ಉಂಟಲ್ಲ ತುಂಬಾ ಸುಲಭ ಆಗ್ತದೆ. ಸೊ ಅದರಿಂದಾಗಿ ನೀವು ಕರೆಕ್ಟ್ ಆಗಿ ಒಂದು ನಿಮ್ಮ ಫಸ್ಟ್ ಸ್ಟೆಪ್ ಅನ್ನು ಕರೆಕ್ಟ್ ಆಗಿ ತಕೊಳ್ಳಿ. ಎಕ್ಸ್ಪ್ಲೋರ್ ಮಾಡಿದ ನಂತರ ಕೆಲವು ಟೆಕ್ನಾಲಜಿಗಳನ್ನು ಪಿಕ್ ಮಾಡಿ ಅದರ ಮೇಲೆ ವರ್ಕ್ ಮಾಡಿ. ತುಂಬಾ ವಿಡಿಯೋಸ್ ಗಳು ಮಾಡಿದ್ದೇನೆ ನಿಮ್ಗೆ ಯಾವ ರೀತಿ ಫ್ರಂಟ್ ಎಂಡ್ ಅಲ್ಲಿ ಸ್ಟಾರ್ಟ್ ಮಾಡಬಹುದು, ಬ್ಯಾಕ್ ಎಂಡ್ ಅಲ್ಲಿ ಸ್ಟಾರ್ಟ್ ಮಾಡಬಹುದು, ಫುಲ್ ಸ್ಟ್ಯಾಕ್ ಅಲ್ಲಿ ಯಾವ ರೀತಿ ಸ್ಟಾರ್ಟ್ ಮಾಡಬಹುದು, ಕ್ಲೌಡ್ ಅಲ್ಲಿ, ಡೆವಾಪ್ಸ್ ಅಲ್ಲಿ ಎಲ್ಲ ವಿಷಯಗಳ ಸ್ಟಾರ್ಟ್ ಮಾಡ್ಲಿಕ್ಕೆ ನಾನು ಆಲ್ಮೋಸ್ಟ್ ವಿಡಿಯೋ ಮಾಡಿದ್ದೇನೆ. ನಿಮ್ಗೆ ಎಂತ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್
ಅಲ್ಲಿ ಹಾಕಿ, ಅಲ್ಲಿ ನಾನು ನಿಮ್ಗೆ ರಿಪ್ಲೈ ಕೊಡ್ತೇನೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನಿಮ್ಗೆ ಈ ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ, ಸಬ್ಸ್ಕ್ರೈಬ್ ಸಹ ಮಾಡಿ, ಇನ್ಸ್ಟಾಗ್ರಾಮಿಗೆ ಹೋಗಿ ನನ್ನನ್ನು ಫಾಲೋ ಸಹ ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.